ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿಯು ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿಯನ್ನು ಸೂಚಿಸುತ್ತದೆ. ಸಂಕಷ್ಟಹರ ಅಂದರೆ ಸಂಕಷ್ಟಗಳನ್ನು ನಿವಾರಿಸುವುದು ಎಂದು ಅರ್ಥ. ಗಣೇಶನನ್ನು ಆರಾಧಿಸಲು ಈ ವ್ರತವು ಅತ್ಯಂತ ಪವಿತ್ರವಾದಂಥ ಮತ್ತು ಮುಖ್ಯವಾದಂಥ ಋತವಾಗಿದೆ. ಪುರಾಣಗಳ ಪ್ರಕಾರ ಈ ಋತವನ್ನು ಆಚರಿಸುವುದರಿಂದ ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯ ಸಂಕಟಗಳು ಮತ್ತು ಆಪತ್ತುಗಳು ದೂರವಾಗುತ್ತವೆ. ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ದೊಡ್ಡ ಗೊಂದಲವಿದೆ. ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಬೇಡಿ, ನೋಡಿದರೆ ಅಪವಾದ ಬರುತ್ತೆ, ಕಳ್ಳತನದ ಆರೋಪ ಬರುತ್ತೆ ಎಂದು ನಮ್ಮ ಹಿರಿಯರು ಎಚ್ಚರಿಸುತ್ತಾರೆ. ಆದರೆ ಪ್ರತಿ ತಿಂಗಳು ಬರುವ ಈ ಸಂಕಷ್ಟಹರ ಚತುರ್ಥಿ ಎಂದು ಮಾತ್ರ ಚಂದ್ರನನ್ನು ನೋಡದಿದ್ದರೆ, ಚಂದ್ರನಿಗೆ ಅರ್ಘ್ಯ ಬಿಡದಿದ್ದರೆ ನಮ್ಮ ಉಪವಾಸವೇ ಪೂರ್ಣವಾಗುವುದಿಲ್ಲ. ಒಂದೇ ಚಂದ್ರ ಒಂದೇ ಗಣೇಶ, ಆದರೂ ಏಕೆ ಈ ವಿಚಿತ್ರ ನಿಯಮ? ಈ ಪ್ರಶ್ನೆಗೆ ಉತ್ತರ ಸಿಗುವುದು ಒಂದು ರೋಮಾಂಚಕವಾದ ಪೌರಾಣಿಕ ಕಥೆಯಲ್ಲಿ ಸಿಗುತ್ತದೆ. ಗಣೇಶನು ಚಂದ್ರನಿಗೆ ಶಾಪ ನೀಡಿದ್ದು ಏಕೆ ಮತ್ತು ನಂತರ ವರ ನೀಡಿದ್ದು ಹೇಗೆ ಎಂಬ ಸಂಪೂರ್ಣ ಕಥೆಯನ್ನು ಈಗ ತಿಳಿಯೋಣ. ಆದರೆ ಅದಕ್ಕೆ ಮೊದಲು ನನ್ನದೊಂದು ಸಣ್ಣ ಮನವಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮಗೆ ಇಷ್ಟವಾದರೆ ವಿಡಿಯೋನ ಶೇರ್ ಮಾಡಿ. ಒಂದಾನೊಂದು ಕಾಲದಲ್ಲಿ ಸಂಪತ್ತಿನ ದೇವನಾದ ಕುಬೇರನು ಅಲ್ಕಾಪುರಿ ಎಂಬ ತನ್ನ ಅರಮನೆಯಲ್ಲಿ ವಾಸಿಸುತ್ತಿದ್ದನು. ಆ ಊರು ಸ್ವರ್ಗಕ್ಕಿಂತಲೂ ಸುಂದರವಾಗಿತ್ತು. ಅಲ್ಲಿ ನೋಡಿದರೂ ಬಂಗಾರ ಮತ್ತು ರತ್ನಗಳೇ ತುಂಬಿದ್ದವು. ಕುಬೇರನ ಹತ್ತಿರ ಇಲ್ಲದ ವಸ್ತುವೇ ಇರಲಿಲ್ಲ. ಹೀಗಾಗಿ ಅವನಿಗೆ ನಾನೇ ಈ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ಎಂಬ ಭಾವನೆ ಇತ್ತು. ದಿನ ಕಳೆದಂತೆ ಕುಬೇರನಿಗೆ ತನ್ನ ಸಂಪತ್ತಿನ ಬಗ್ಗೆ ವಿಪರೀತವಾದ ಗರ್ವ ಬಂದು ಬಿಟ್ಟಿತು. ಆಗ ಅವನಿಗೆ ಒಂದು ಯೋಚನೆ ಕಾಡತೊಡಗಿತು. ನನ್ನ ಹತ್ತಿರ ಇಷ್ಟೆಲ್ಲ ಸಂಪತ್ತಿದೆ, ಆದರೆ ಇದನ್ನು ನೋಡಿ ಯಾರೂ ಖುಷಿ ಆಗುತ್ತಿಲ್ಲ. ಯಾರಾದರೂ ಬಂದು ನಿನ್ನ ಶ್ರೀಮಂತಿಕೆಯನ್ನು ನೋಡಿ ಆಶ್ಚರ್ಯ ಪಡಬೇಕು, ಬಾಯಿ ಮೇಲೆ ಬೆರಳಿಟ್ಟು ಕೊಂಡಾಡಬೇಕು, ಆಗಲೇ ಇದಕ್ಕೆ ಬೆಲೆ ಎಂದು ಯೋಚಿಸುತ್ತಾನೆ. ಆಗ ಅವನಿಗೆ ಭಗವಾನ್ ಶಿವನ ನೆನಪಾಯಿತು. ಶಿವನು ತುಂಬ ಸರಳವಾಗಿ ಬೂದಿ ಹಚ್ಚಿಕೊಂಡು ಕೈಲಾಸ ಪರ್ವತದಲ್ಲಿ ವಾಸಿಸುತ್ತಿದ್ದನು. ಕುಬೇರನು ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕಿದನು. ಆ ಶಿವನಿಗೆ ಐಷಾರಾಮಿ ಜೀವನದ ಬಗ್ಗೆ ಏನು ಗೊತ್ತು? ಅವನನ್ನು ನನ್ನ ಅರಮನೆಗೆ ಊಟಕ್ಕೆ ಕರೆಯುತ್ತೇನೆ. ನನ್ನ ಅರಮನೆಯ ವೈಭವವನ್ನು ನೋಡಿ ಶಿವನೇ ಬೆರಗಾಗಬೇಕು. ಆಗ ಜಗತ್ತಿನ ಒಡೆಯನೇ ಬೆರಗಾದ ಮೇಲೆ ನನ್ನ ಕೀರ್ತಿ ಲೋಕವೆನ್ನೆಲ್ಲ ಹರಡುತ್ತದೆ ಎಂದು ಯೋಚಿಸುತ್ತಾನೆ. ಹೀಗೆ ನಿರ್ಧಾರ ಮಾಡಿ ಕುಬೇರನು ತನ್ನ ಪುಷ್ಪಕ ವಿಮಾನದಲ್ಲಿ ಕೈಲಾಸಕ್ಕೆ ಹೊರಟನು. ಅವನ ಮನಸ್ಸಿನಲ್ಲಿ ಶಿವನ ಮೇಲೆ ಭಕ್ತಿ ಇರಲಿಲ್ಲ. ಬದಲಿಗೆ ಶಿವನ ಮುಂದೆ ತನ್ನ ಐಶ್ವರ್ಯದ ಮದವನ್ನು ಮತ್ತು ಶ್ರೀಮಂತಿಕೆಯನ್ನು ಪ್ರದರ್ಶಿಸಬೇಕು ಎಂಬ ಅಹಂಕಾರವೇ ತುಂಬಿತ್ತು. ಕುಬೇರನು ತನ್ನ ವಿಮಾನದಿಂದ ಇಳಿದು ಕೈಲಾಸದ ಒಳಗೆ ಬಂದನು. ಅಲ್ಲಿನ ಜಾಗ ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಅಲ್ಲಿ ಅವನ ಅರಮನೆ ತರಹ ಚಿನ್ನದ ಗೋಡೆಗಳಾಗಲಿ ವಜ್ರದ ಕಂಬಗಳಾಗಲಿ ಇರಲಿಲ್ಲ. ಎಲ್ಲಿ ನೋಡಿದರೂ ಬರೀ ಮಂಜು ಮತ್ತು ಕಪ್ಪು ಬಂಡೆಗಳು ಮಾತ್ರ ಇದ್ದವು. ಅಂತಹ ವಿಪರೀತ ಚಳಿಯಲ್ಲಿ ಭಗವಾನ್ ಶಿವನು ಒಂದು ಸಾಧಾರಣ ಕಲ್ಲಿನ ಮೇಲೆ ಧ್ಯಾನ ಮಾಡುತ್ತಿದ್ದನು. ಪಕ್ಕದಲ್ಲಿ ಪಾರ್ವತಿ ದೇವಿ ಕೂಡ ತುಂಬ ಸರಳವಾಗಿ ಕುಳಿತಿದ್ದಳು. ಇದನ್ನು ನೋಡಿದ ಕುಬೇರನಿಗೆ ತನ್ನ ಬಗ್ಗೆ ತುಂಬ ಜಂಬ ಬಂತು. ಇವನು ಮನಸ್ಸಿನಲ್ಲೇ ಹೀಗೆ ಅಂದುಕೊಂಡನು, ಇಡೀ ಜಗತ್ತನ್ನೇ ಕಾಪಾಡುವ ಶಿವನು ಇಷ್ಟು ಬಡತನದಲ್ಲಿ ಬದುಕುತ್ತಿದ್ದಾನಲ್ಲ, ಇವನಿಗೆ ಐಷಾರಾಮಿ ಜೀವನ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ನನ್ನ ಅರಮನೆಯಲ್ಲಿ ಕಾಲಿನ ಕೆಳಗೆ ರತ್ನಗಳಿವೆ, ಆದರೆ ಅವನು ಇಲ್ಲಿ ಕಲ್ಲಿನ ಮೇಲೆ ಕೂತಿದ್ದಾನಲ್ಲ. ನನ್ನ ಶ್ರೀಮಂತಿಕೆಯನ್ನು ಇವನು ನೋಡಲೇಬೇಕು, ಆಗಲೇ ಇವನಿಗೆ ನನ್ನ ಬೆಲೆ ಏನೆಂದು ತಿಳಿಯುತ್ತದೆ. ಕುಬೇರನು ಶಿವನ ಹತ್ತಿರ ಬಂದು ನಮಸ್ಕರಿಸಿ ಮುಖದಲ್ಲಿ ಸುಳ್ಳು ವಿನಯವನ್ನು ತಂದುಕೊಂಡು ಹೀಗೆ ಹೇಳುತ್ತಾನೆ, ಮಹಾದೇವ, ನಾನು ನನ್ನ ಅರಮನೆಯಲ್ಲಿ ಒಂದು ಅದ್ಧೂರಿಯಾದ ಊಟವನ್ನು ಏರ್ಪಡಿಸಿದ್ದೇನೆ. ಅದು ಸಾಮಾನ್ಯವಾದ ಊಟವಲ್ಲ, ದೇವಲೋಕದಲ್ಲಿ ಸಿಗುವಂಥ ಅತ್ಯಂತ ರುಚಿಯಾದ ಅಡುಗೆಗಳನ್ನು ಮಾಡಿಸುತ್ತಿದ್ದೇನೆ. ನೀವು ಮತ್ತು ಪಾರ್ವತಿ ದೇವಿ ದಯವಿಟ್ಟು ನನ್ನ ಅರಮನೆಗೆ ಬರಬೇಕು. ಬಂದು ನನ್ನ ಆತಿಥ್ಯ ಸ್ವೀಕರಿಸಿ ನನ್ನ ಹತ್ತಿರ ಇರುವ ಅಪಾರ ಸಂಪತ್ತನ್ನು ಆಶೀರ್ವದಿಸಬೇಕು ಎಂದು ಪ್ರಾರ್ಥಿಸುತ್ತಾನೆ. ಆದರೆ ಭಗವಾನ್ ಶಿವನು ಸರ್ವಜ್ಞ, ಅಂದರೆ ಎಲ್ಲವನ್ನು ಬಲ್ಲವನು.
ಕುಬೇರನು ಎಷ್ಟೇ ವಿನಯದಿಂದ ಮಾತನಾಡಿದರೂ ಅವನ ಮನಸ್ಸಿನಲ್ಲಿರುವ ಅಹಂಕಾರ ಶಿವನಿಗೆ ಅರ್ಥವಾಯಿತು. ಇವನು ಭಕ್ತಿಯಿಂದ ನನ್ನನ್ನು ಕರೆಯುತ್ತಿಲ್ಲ, ಬದಲಿಗೆ ಇವನ ಸಿರುವಂತಿಕೆಯನ್ನು ನನಗೆ ತೋರಿಸಲು ಕರೆಯುತ್ತಿದ್ದಾನೆ ಎಂಬುದು ಭಗವಾನ್ ಶಿವನಿಗೆ ತಕ್ಷಣ ತಿಳಿಯಿತು. ಆದರೂ ಶಿವನು ಕೋಪಿಸಿಕೊಳ್ಳದೆ ನಗುತ್ತಾ ಕುಬೇರನನ್ನು ನೋಡಿ ಶಾಂತವಾಗಿ ಹೇಳುತ್ತಾನೆ, ಕುಬೇರ, ನಾನೊಬ್ಬ ಯೋಗಿ. ನಾನು ಸದಾ ಧ್ಯಾನದಲ್ಲಿ ಇರುತ್ತೇನೆ. ನನಗೆ ಈ ರಾಜಯೋಗ ಐಷಾರಾಮಿ ಊಟಗಳೆಲ್ಲ ಬೇಡ. ನಾನು ಈ ಕೈಲಾಸ ಬಿಟ್ಟು ಎಲ್ಲಿಗೂ ಬರುವುದಿಲ್ಲ. ಆದರೆ ನಿನ್ನ ಆಸೆ ನೆರವೇರಬೇಕೆಂದರೆ ನನ್ನ ಬದಲಾಗಿ ನನ್ನ ಮಗನಾದ ಗಣೇಶನನ್ನು ಕರೆದುಕೊಂಡು ಹೋಗು ಎಂದು ಹೇಳುತ್ತಾರೆ. ಕುಬೇರನಿಗೆ ಶಿವನು ಬರುವುದಿಲ್ಲ ಎಂದಾಗ ಸ್ವಲ್ಪ ಬೇಸರವಾಯಿತು. ಆದರೂ ಸರಿ, ಗಣೇಶನಾದರೂ ಬಂದು ನನ್ನ ವೈಭವವನ್ನು ನೋಡಲಿ ಎಂದು ಸಮಾಧಾನ ಮಾಡಿಕೊಂಡನು. ಆಗ ಶಿವನು ಬಂದು ಎಚ್ಚರಿಕೆಯ ಮಾತನ್ನ ಹೇಳಿದನು. ನೋಡು ಕುಬೇರ, ಗಣೇಶ ನೋಡಲು ಚಿಕ್ಕ ಮಗುವಿನಂತೆ ಇದ್ದರೂ ಅವನಿಗೆ ಹಸಿವು ವಿಪರೀತ ಜಾಸ್ತಿ. ಅವನನ್ನು ಊಟದಲ್ಲಿ ತೃಪ್ತಿಪಡಿಸುವುದು ಅಷ್ಟು ಸುಲಭವಲ್ಲ ಎಂದು ಎಚ್ಚರಿಸಿದನು. ಇದನ್ನು ಕೇಳಿ ಕುಬೇರನು ಅಹಂಕಾರದಿಂದ ನಗುತ್ತಾ, ಪ್ರಭು, ಸಾವಿರಾರು ಜನರಿಗೆ ಊಟ ಹಾಕಬಲ್ಲ ಸಂಪತ್ತು ನನ್ನಲ್ಲಿದೆ. ಅಂದ ಮೇಲೆ ಈ ಒಬ್ಬ ಚಿಕ್ಕ ಬಾಲಕನ ಹಸಿವನ್ನು ತೀರಿಸುವುದು ನನಗೆ ದೊಡ್ಡ ವಿಷಯವೇ ಎಂದು ಹೇಳಿ ಗಣೇಶನನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಕುಬೇರನ ಅರಮನೆಯಲ್ಲಿ ಬಂಗಾರದ ತಟ್ಟೆಗಳು, ಬೆಳ್ಳಿಯ ಲೋಟಗಳು ಮತ್ತು ಪಂಚಭಕ್ಷ್ಯ ಪರಮಾನ್ನಗಳು ಸಿದ್ಧವಾಗಿದ್ದವು. ಬಾಲ ಗಣೇಶನು ಊಟಕ್ಕೆ ಕುಳಿತನು. ಕುಬೇರನು ಕೆಲಸದವರಿಗೆ ಸನ್ನೆ ಮಾಡಿದ ಕೂಡಲೇ ಸೇವಕರು ಬಗೆ ಬಗೆಯ ಅಡುಗೆಗಳನ್ನು ತಂದು ಬಡಿಸಲು ಶುರು ಮಾಡಿದರು. ಗಣೇಶನಿಗೆ ತುಂಬಾ ಇಷ್ಟವಾದ ಬಗೆ ಬಗೆಯ ಲಾಡುಗಳು, ಮೋದಕಗಳು ಮತ್ತು ಸಿಹಿ ತಿಂಡಿಗಳನ್ನು ಬಡಿಸಿದರು. ಆಗ ಕುಬೇರನ ಪಕ್ಕದಲ್ಲೇ ನಿಂತು, ನೋಡು ಗಣೇಶ, ನಿನಗೆ ಎಷ್ಟು ಬೇಕೋ ಅಷ್ಟು ತಿನ್ನು, ಯಾವುದಕ್ಕೂ ಸಂಕೋಚ ಪಡಬೇಡ. ನನ್ನ ಅಡುಗೆ ಮನೆಯಲ್ಲಿ ಯಾವುದಕ್ಕೆ ಕೊರತೆ ಇಲ್ಲ ಎಂದು ಜಂಬದಿಂದ ಹೇಳಿದನು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಗಣೇಶನು ಊಟ ಮಾಡಲು ಶುರು ಮಾಡಿದ ವೇಗವನ್ನು ನೋಡಿ ಅಲ್ಲಿದ್ದವರಿಗೆ ಕಣ್ಣುಗಳು ಕತ್ತಲಾದವು. ಸೇವಕರು ಬಡಿಸುವುದೇ ತಡ. ಕಣ್ಣು ಮುಚ್ಚಿ ಕಣ್ಣು ತೆಗೆಯುವುದರೊಳಗೆ ತಟ್ಟೆಯಲ್ಲಿದ್ದ ಎಲ್ಲ ಊಟ ಮಾಯವಾಗುತ್ತಿತ್ತು. ಬಾಯಲ್ಲಿ ಹಾಕಿದ್ದು ಹೊಟ್ಟೆಗೆ ಹೋಗುತ್ತಿದ್ದಂತೆ ಇನ್ನೂ ಬೇಕು, ನನಗೆ ಹಸಿವಾಗುತ್ತಿದೆ, ಬೇಗ ತಿನ್ನಿ ಎಂದು ಜೋರಾಗಿ ಕೇಳುತ್ತಿದ್ದನು. ಕ್ಷಣಾರ್ಧದಲ್ಲಿ ಅಡುಗೆ ಮಾಡಿ ಇಟ್ಟಿದ್ದ ಸಾವಿರಾರು ಜನರ ಊಟವೆಲ್ಲ ಖಾಲಿಯಾಯಿತು. ಅಡುಗೆಯವರು ತಂದು ಸುಸ್ತಾದರೆ ಹೊರತು ಗಣೇಶನ ಹಸಿವು ಮಾತ್ರ ಕಡಿಮೆಯಾಗಲಿಲ್ಲ. ದೊಡ್ಡ ದೊಡ್ಡ ಪಾತ್ರಗಳೆಲ್ಲವೂ ಖಾಲಿಯಾಗಿ ಮಿನುಗುತ್ತಿದ್ದವು. ಸೇವಕರು ಭಯದಿಂದ ಓಡಿ ಬಂದು, ಪ್ರಭು, ಅಡುಗೆ ಮನೆಯಲ್ಲಿದ್ದ ಎಲ್ಲ ಅಡುಗೆಯೂ ಖಾಲಿಯಾಗಿದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಕುಬೇರನಿಗೆ ಬೆವರಿದಂತಾಯಿತು. ಇದೇನಿದು, ಇವನು ಮಗು ಅಥವಾ ರಾಕ್ಷಸನು ಎಂದು ಗಾಬರಿ ಪಡತೊಡಗಿದನು. ಅರಮನೆಯಲ್ಲಿ ಮಾಡಿದ್ದ ಅಡುಗೆ ಎಲ್ಲ ಖಾಲಿಯಾಯಿತು. ಆದರೆ ಗಣೇಶನ ಹಸಿವು ಮಾತ್ರ ಸ್ವಲ್ಪವೂ ಕಡಿಮೆ ಆಗಲಿಲ್ಲ. ಹಸಿವಿನಿಂದ ಕಂಗಾಲಾದ ಗಣೇಶನು ತನ್ನ ಮುಂದಿದ್ದ ಬಂಗಾರದ ತಟ್ಟೆಯನ್ನು ಕೈಗೆತ್ತಿಕೊಂಡು ಕಟಕಟ ಎಂದು ಹಪ್ಪಳ ತಿಂದಂತೆ ಅಗಿದು ತಿನ್ನಲು ಪ್ರಾರಂಭಿಸಿದನು. ಇದನ್ನು ನೋಡಿ ಕುಬೇರನಿಗೆ ಆಶ್ಚರ್ಯವಾಯಿತು. ಅಷ್ಟೇ ಅಲ್ಲ, ಕೊನೆಗೂ ಗಣೇಶನು ಕುಬೇರನ ಕಡೆಗೆ ತಿರುಗಿ ನೋಡಿ, ಇನ್ನೂ ಹಸಿವಾಗುತ್ತಿದೆ, ಈಗ ನಾನು ನಿನ್ನನ್ನು ತಿನ್ನುತ್ತೇನೆ ಎಂದು ಬಾಯಿ ತೆರೆದು ಕುಬೇರನ ಹಿಂದೆ ಓಡಲು ಶುರು ಮಾಡಿದನು. ಭಯದಿಂದ ನಡುಗುತ್ತಿದ್ದ ಕುಬೇರನು ತನ್ನ ಪ್ರಾಣ ಉಳಿಸಿಕೊಳ್ಳಲು ಕೈಲಾಸಕ್ಕೆ ಓಡಿ ಹೋದನು. ಅಲ್ಲಿ ಶಿವನ ಪಾದಕ್ಕೆ ಬಿದ್ದು, ಪ್ರಭು, ನನ್ನನ್ನು ರಕ್ಷಿಸಿ, ನನ್ನ ಸಂಪತ್ತೆಲ್ಲವೂ ಗಣೇಶನ ಹಸಿವಿನ ಮುಂದೆ ಏನೂ ಅಲ್ಲದಂತೆ ಆಯಿತು, ನನ್ನ ಅಹಂಕಾರ ಮುರಿಯಿತು ಎಂದು ಅಳುತ್ತಾ ಬೇಡಿಕೊಂಡನು. ಆಗ ಶಿವನು ಮುಗುಳ್ನಗುತ್ತಾ ಒಂದು ಇಡೀ ಅವಲಕ್ಕಿಯನ್ನು ಕುಬೇರನ ಕೈಗೆ ಕೊಟ್ಟನು. ಕುಬೇರ, ಊಟ ಹಾಕುವಾಗ ಮನಸ್ಸಿನಲ್ಲಿ ಅಹಂಕಾರ ಇರಬಹುದು. ಈ ಅವಲಕ್ಕಿಯನ್ನು ತೆಗೆದುಕೊಂಡು ಹೋಗಿ ಪ್ರೀತಿ ಮತ್ತು ಭಕ್ತಿಯಿಂದ ಗಣೇಶನಿಗೆ ಕೊಡು. ಅಹಂಕಾರದಿಂದ ಬಡಿಸಿದ ಬೆಲೆ ಬಾಳುವ ಊಟಕ್ಕಿಂತ ಪ್ರೀತಿಯಿಂದ ನೀಡಿದ ಸಾಮಾನ್ಯ ಆಹಾರವೇ ಶ್ರೇಷ್ಠವಾದದ್ದು ಎಂದು ಭಗವಾನ್ ಶಿವನು ಬುದ್ಧಿ ಹೇಳಿದನು. ಕುಬೇರನು ಈಗ ಪೂರ್ತಿಯಾಗಿ ಬದಲಾಗಿದ್ದನು. ಅವನ ಮನಸ್ಸಿನಲ್ಲಿದ್ದ ಅಹಂಕಾರ ಮಾಯವಾಗಿತ್ತು. ಅವನು ತುಂಬಾ ವಿನಯದಿಂದ ತಲೆಬಾಗಿ ಅವಲಕ್ಕಿಯನ್ನ ಗಣೇಶನಿಗೆ ನೀಡಿದನು. ಅಲ್ಲಿ ಒಂದು ಪವಾಡವೇ ನಡೆಯಿತು. ಇಡೀ ಅರಮನೆಯ ವಸ್ತುಗಳನ್ನು ತಿಂದ ಶಾಂತವಾಗದ ಗಣೇಶನ ಹಸಿವು ಈ ಒಂದು ಇಡೀ ಅವಲಕ್ಕಿಯನ್ನು ತಿಂದ ತಕ್ಷಣ ಮಾಯವಾಯಿತು. ಹೊಟ್ಟೆ ಮೇಲೆ ಕೈಯಾಡಿಸುತ್ತಾ ನಗುತ್ತಾನೆ. ಆಗ ಕುಬೇರನಿಗೆ ತನ್ನ ಅಹಂಕಾರದ ಬಗ್ಗೆ ಅರಿವಾಯಿತು. ಬಂಗಾರ, ಹಣ ಎಲ್ಲವೂ ಶಾಶ್ವತವಲ್ಲ. ಭಕ್ತಿ ಮತ್ತು ಪ್ರೀತಿಯೇ ಜಗತ್ತಿನ ನಿಜವಾದ ಸಂಪತ್ತು ಎಂದು ಅವನಿಗೆ ಅರ್ಥವಾಯಿತು. ಹೀಗೆ ಕುಬೇರನ ಮನೆಯಲ್ಲಿ ಹೊಟ್ಟೆ ತುಂಬಾ ಲಾಡು ಮತ್ತು ಬಗೆ ಬಗೆಯ ಸಿಹಿ ತಿಂಡಿಗಳನ್ನು ತಿಂದ ಬಾಲ ಗಣೇಶನು ತುಂಬಾ ಖುಷಿಯಾಗಿದ್ದನು. ಅವನ ಪುಟಾಣಿ ಹೊಟ್ಟೆ ಈಗ ದೊಡ್ಡದಾಗಿ ಕಾಣುತ್ತಿತ್ತು. ಆ ತೃಪ್ತಿಯಲ್ಲಿ ರಾತ್ರಿಯ ಹೊತ್ತಿನಲ್ಲಿ ತನ್ನ ತಂದೆ ತಾಯಿಯರಾದ ಶಿವ ಪಾರ್ವತಿಯರ ಬಳಿಗೆ ಬಂದರೆ ಕೈಲಾಸಕ್ಕೆ ಹೋಗಲು ಸಿದ್ಧನಾಗುತ್ತಾನೆ. ಅದು ಕಾರ್ತಿಕ ಮಾಸದ
ಶುಕ್ಲ ಪಕ್ಷದ ಚತುರ್ಥಿಯ ಸುಂದರವಾದ ರಾತ್ರಿ. ಆಕಾಶದಲ್ಲಿ ಪೂರ್ಣಚಂದ್ರನು ಹಾಲಿನ ಕೆನೆಯಂತೆ ಬೆಳಗುತ್ತಿದ್ದನು. ಭೂಮಿಯೆಲ್ಲ ಬೆಳ್ಳಿಯ ಬೆಳಕಿನಲ್ಲಿ ಮಿನುಗುತ್ತಿತ್ತು. ತಂಪಾದ ಗಾಳಿ ಬೀಸುತ್ತಿತ್ತು. ಇಂತಹ ವಾತಾವರಣದಲ್ಲಿ ಗಣೇಶನು ತನ್ನ ಪುಟ್ಟ ವಾಹನವಾದ ಇಲಿಯ ಮೇಲೆ ಕುಳಿತು ಮೆಲ್ಲಗೆ ಸಾಗುತ್ತಿದ್ದನು. ಅಂದು ಹೊಟ್ಟೆ ತುಂಬ ಊಟ ಮಾಡಿದ್ದರಿಂದ ಗಣೇಶನ ಭಾರ ಸ್ವಲ್ಪ ಹೆಚ್ಚೇ ಆಗಿತ್ತು. ಆ ಪುಟ್ಟ ಇಲಿ ಪಾಪ ಗಣೇಶನ ಭಾರವನ್ನು ಹೊರಲು ಕಷ್ಟಪಡುತ್ತಾ ಅತ್ತಿಂದಿತ್ತ ತೂರಾಡುತ್ತಾ ನಡೆಯುತ್ತಿತ್ತು. ಹೀಗೆ ಅವರು ಕಾಡಿನ ದಾರಿಯಲ್ಲಿ ಶಾಂತವಾಗಿ ಹೋಗುತ್ತಿರುವಾಗ ಹಠಾತ್ತನೆ ಪೊದೆ ಒಳಗಿಂದ ಒಂದು ದೊಡ್ಡ ಹಾವು ದಾರಿಗೆ ಅಡ್ಡ ಬಂತು. ಕತ್ತಲಲ್ಲಿ ಹಾವನ್ನು ಕಂಡ ಇಲಿ ಭಯದಿಂದ ಗಡಗಡ ನಡೆಗೆ ಹೋಯಿತು. ಗಾಬರಿಯಲ್ಲಿ ಅದು ಹಿಂದಕ್ಕೆ ಸರಿಯಲು ಹೋದಾಗ ಇಲಿಯ ಮೇಲೆ ಕುಳಿತಿದ್ದ ಗಣೇಶನು ಸಮತೋಲನ ತಪ್ಪಿ ಅಮ್ಮ ಎಂದು ಕೂಗುತ್ತಾ ದಡಕ್ಕನೆ ನೆಲಕ್ಕೆ ಉರುಳಿ ಬಿದ್ದನು. ಅವನು ಬಿದ್ದ ರಭಸಕ್ಕೆ ಅವನ ತಲೆಯಲ್ಲಿದ್ದ ಚಿನ್ನದ ಕಿರೀಟ ಒಂದು ಕಡೆ ಉರುಳಿತು. ಕೊರಳಲ್ಲಿದ್ದ ಹಾರಗಳು ಮತ್ತು ಆಭರಣಗಳು ಇನ್ನೊಂದು ಕಡೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದವು. ಭಾರವಾದ ದೇಹವಿದ್ದ ಗಣೇಶನು ನೆಲದಿಂದ ಮೇಲೆ ಒದ್ದಾಡುತ್ತಿದ್ದನು. ಇದೇ ಸಮಯಕ್ಕೆ ಸರಿಯಾಗಿ ಆಕಾಶದಲ್ಲಿ ಮಿಳಗುತ್ತಿದ್ದ ಪೂರ್ಣ ಚಂದ್ರನು ಈ ದೃಶ್ಯವನ್ನೆಲ್ಲ ಗಮನಿಸುತ್ತಿದ್ದನು. ಅಂದು ಚಂದ್ರನು ತನ್ನ ಸಂಪೂರ್ಣ ಕಳೆಗಳಿಂದ ಒಳೆಯುತ್ತಿದ್ದನು. ಹೀಗಾಗಿ ಅವನಿಗೆ ನಾನೇ ಜಗತ್ತಿನ ಅತ್ಯಂತ ಸುಂದರ ಪುರುಷ, ನನ್ನ ಬೆಳಕಿಗೆ ಸಮಾನವಾದದ್ದು ಯಾವುದೂ ಇಲ್ಲ, ನಾನೇ ಆಕಾಶದ ರಾಜ ಎಂದು ವಿಪರೀತವಾದ ಅಹಂಕಾರ ತಲೆಗೇರಿತು. ಕೆಳಗೆ ಬಿದ್ದ ಗಣೇಶನು ಒದ್ದಾಡುವುದನ್ನು ಕಂಡು ಚಂದ್ರನಿಗೆ ಅಯ್ಯೋ ಎನಿಸಲಿಲ್ಲ ಅಥವಾ ಸಹಾಯ ಮಾಡಬೇಕು ಎಂದು ಎನಿಸಲಿಲ್ಲ. ಬದಲಿಗೆ ಅವನಿಗೆ ಗಣೇಶನ ಸ್ಥಿತಿ ನೋಡಿ ತಮಾಷೆ ಎನಿಸಿತು. ಅವನು ಆಕಾಶದಿಂದಲೇ ಜೋರಾಗಿ ನಗಲು ಶುರು ಮಾಡಿದನು. ಅವನ ನಗು ಇಡೀ ಆಕಾಶದಲ್ಲಿ ಪ್ರತಿಧ್ವನಿಸಿತು. ನೋಡಿ, ಅಲ್ಲಿ ಆ ಆನೆ ಮುಖದವನನ್ನು, ಆ ದೊಡ್ಡ ಹೊಟ್ಟೆಯವನನ್ನು, ಆ ಪುಟ್ಟ ಇಲಿಯ ಮೇಲೆ ಇವನ ಸವಾರಿ ಎಂತ ವಿಚಿತ್ರ! ಇವನಿಗೆ ತನ್ನ ದೇಹದ ಭಾರವನ್ನೇ ತಡೆದುಕೊಳ್ಳಲು ಆಗುವುದಿಲ್ಲ, ಇನ್ನು ಇವನು ದೇವರೇ ಎಂದು ಗೇಲಿ ಮಾಡಿದನು. ತನ್ನ ಸೌಂದರ್ಯದ ಮದದಲ್ಲಿ ಚಂದ್ರನು ಗಣೇಶನ ರೂಪವನ್ನು ಅಪಹಾಸ್ಯ ಮಾಡುತ್ತಾ ಕೀಳಾಗಿ ಮಾತನಾಡಿದನು. ಚಂದ್ರನ ಈ ಅಹಂಕಾರದ ನಗು ಮತ್ತು ಅವಮಾನಕರ ಮಾತುಗಳು ಯಾವಾಗಲೂ ಶಾಂತವಾಗಿರುತ್ತಿದ್ದ ಗಣೇಶನ ಸಹನೆಯ ಕಟ್ಟೆ ಒಡೆಯುವಂತೆ ಮಾಡಿತು. ಚಂದ್ರನ ಆಡಂಬರ ಮಾತುಗಳು ಗಣೇಶನಕ್ಕೆ ಕೋಪಕ್ಕೆ ತುಪ್ಪ ಸುರಿದಂತಾಯಿತು. ಕ್ಷಣಾರ್ಧದಲ್ಲಿ ಗಣೇಶನು ಭಯಂಕರವಾದ ರೌದ್ರ ಅವತಾರ ತಾಳಿದನು. ಕೋಪದಿಂದ ಅವನ ಉಸಿರಾಟ ಜೋರಾಯಿತು. ಕಣ್ಣುಗಳು ಕೆಂಡದಂತೆ ಕೆಂಪಾದವು. ಗಣೇಶನು ನೆಲದಿಂದ ಮೇಲೆದ್ದು ಆಕಾಶದ ಕಡೆಗೆ ನೋಡಿ ಸಿಂಹದಂತೆ ಗರ್ಜಿಸಿದನು. ಎಲೈ ಮೂರ್ಖ ಚಂದ್ರನೇ, ನೀ ಇಲ್ಲು! ನಿನಗೆ ನನ್ನ ರೂಪದ ಬಗ್ಗೆ ಇಷ್ಟೊಂದು ಅಹಂಕಾರವೇ? ನೀನು ಹೊರಗಿನ ಸೌಂದರ್ಯವನ್ನು ನೋಡುತ್ತಿದ್ದ, ಒಳಗಿನ ಶಕ್ತಿಯನ್ನಲ್ಲ. ಪರರ ಕಷ್ಟವನ್ನು ನೋಡಿ ಸಹಾಯ ಮಾಡುವ ಬದಲು ನಗುತ್ತಿದ್ದೀಯಾ? ನನ್ನ ರೂಪವನ್ನು ನೋಡಿ ನೀನು ಹೇಗೆ ಹೇಳುತ್ತಿದ್ದೀಯಾ ಎಂದು ಪ್ರಶ್ನಿಸಿದನು. ಗಣೇಶನ ಕೋಪ ಮುಗಿಲು ಮುಟ್ಟಿತು. ಅವನು ತನ್ನ ಸೊಂಡಿಲನ್ನು ಎತ್ತಿ, ಕೇಳಿಸಿಕೊ ಚಂದ್ರ, ನಿನ್ನ ಅಹಂಕಾರಕ್ಕೆ ಕಾರಣವಾದ ನಿನ್ನ ಈ ಸೌಂದರ್ಯ ಮತ್ತು ಬೆಳಕು ಹಿಂದೆ ನಾಶವಾಗಲಿ. ಇನ್ನು ಮುಂದೆ ನೀನು ಆಕಾಶದಲ್ಲಿ ಕಪ್ಪಾಗಿ ಯಾರಿಗೂ ಕಾಣದಂತೆ ಇರು. ಇಂದಿನಿಂದ ನಿನ್ನ ಮುಖವನ್ನು ಯಾರು ನೋಡುತ್ತಾರೆ ಅವರು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸುವಂತಾಗಲಿ. ಅವರಿಗೆ ಸಮಾಜದಲ್ಲಿ ಕಳ್ಳ ಎಂಬ ಸುಳ್ಳು ಅಪವಾದ ಬಂದು ಅವರು ತಲೆ ತಗ್ಗಿಸುವಂತಾಗಲಿ. ನಿನಗೆ ಶಾಶ್ವತವಾಗಿ ಮಿಥ್ಯ ದೋಷ ತಗಲಲಿ ಎಂದು ಗಣೇಶನು ಇಡೀ ಜಗತ್ತು ನಡುಗುವಂತೆ ಭಯಂಕರವಾದ ಶಾಪ ನೀಡಿದನು. ಗಣೇಶನ ಬಾಯಿಂದ ಆ ಶಾಪದ ಮಾತುಗಳು ಬರುತ್ತಿದ್ದ ಹಾಗೆಯೇ ಒಂದು ಪವಾಡ ನಡೆಯಿತು. ಆಕಾಶದಲ್ಲಿ ಹಾಲಿನಂತೆ ಬೆಳಗುತ್ತಿದ್ದ ಚಂದ್ರನ ಬೆಳಕು ಗಾಳಿಗೆ ದೀಪ ಹಾರಿದಂತೆ ಪಟ್ಟೆಂದು ಹಾರಿ ಹೋಯಿತು. ಮಿನುಗುತ್ತಿದ್ದ ಚಂದ್ರನು ಇದಕ್ಕಿದ್ದಂತೆ ಕಪ್ಪಾಗಿ ಹೋದನು. ಕ್ಷಣಾರ್ಧದಲ್ಲಿ ಇಡೀ ಪ್ರಪಂಚ ದಟ್ಟವಾದ ಕತ್ತಲಿನಲ್ಲಿ ಮುಳುಗಿತು. ಹೆದರಿರುವ ಮನುಷ್ಯರು ಕಾಣದಷ್ಟು ಕತ್ತಲು ಆವರಿಸಿತು. ಬರೀ ಕತ್ತಲಾದರೆ ಪರವಾಗಿಲ್ಲ, ಆದರೆ ಚಂದ್ರನಿಲ್ಲದ ಜಗತ್ತು ನಡೆಯುವುದು ಕಷ್ಟ. ಚಂದ್ರನ ತಂಪಾದ ಬೆಳಕು ಇಲ್ಲದೆ ಔಷಧಿಯ ಗಿಡಮೂಲಿಕೆಗಳು ಬೆಳೆಯುವುದಿಲ್ಲ. ರಾತ್ರಿಯ ಲೆಕ್ಕಾಚಾರವೇ ತಪ್ಪಿ ಹೋಗುತ್ತದೆ. ಪ್ರಪಂಚದ ನಿಯಮವೇ ಬದಲಾಯಿತು. ಇದನ್ನು ನೋಡಿದ ಇಂದ್ರ ಮತ್ತು ಇತರ ದೇವತೆಗಳಿಗೆ ತುಂಬಾ ಚಿಂತೆಯಾಯಿತು. ಹೀಗೆ ಆದರೆ ಪ್ರಪಂಚ ಗತಿಯೇನು ಎಂದು ಅವರು ಗಾಬರಿಗೊಂಡರು. ಇತ್ತ ಚಂದ್ರನಿಗೆ ಕೂಡ ತನ್ನ ತಪ್ಪಿನ ಅರಿವಾಯಿತು. ಕತ್ತಲಾದಾಗ ಅವನಿಗೆ ಗಣೇಶನ ಶಕ್ತಿ ಏನೆಂಬುದು ಅರ್ಥವಾಯಿತು. ಅವನಲ್ಲಿದ್ದ ಈ ಅಹಂಕಾರದ ಅಮಲು ಪೂರ್ತಿಯಾಗಿ ಇಳಿದು ಹೋಯಿತು. ಅಯ್ಯೋ, ಕೇವಲ ರೂಪ ನೋಡಿ ದೇವರನ್ನು ಅವಮಾನಿಸಿ ಎಂಥ ದೊಡ್ಡ ತಪ್ಪು ಮಾಡಿದೆ ಎಂದು ಅವನು ಯೋಚಿಸತೊಡಗಿದನು.
ಭಯದಿಂದ ನಡುಗುತ್ತಿದ್ದ ಚಂದ್ರನು ತಡ ಮಾಡದೆ ಆಕಾಶದಿಂದ ಕೆಳಗೆ ಓಡಿ ಬಂದು ಗಣೇಶನ ಕಾಲಿಗೆ ಬಿದ್ದು ಜೋರಾಗಿ ಅಳುತ್ತಿದ್ದನು. ಅವನು ಗಣೇಶನ ಪಾದವನ್ನು ಹಿಡಿದುಕೊಂಡು, ಗಣೇಶ, ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನ ಸೌಂದರ್ಯದ ಬಗ್ಗೆ ನನಗಿದ್ದ ಜಂಬದಿಂದ ನಾನು ಕುರುಡನಾಗಿದ್ದೆ. ನಿನ್ನ ಶಕ್ತಿಯನ್ನು ತಿಳಿಯದೆ ತಪ್ಪು ಮಾಡಿದೆ. ನನ್ನ ಅಹಂಕಾರ ಈಗ ನಾಶವಾಗಿದೆ. ದಯವಿಟ್ಟು ನಿನ್ನ ಶಾಪವನ್ನು ಹಿಂದೆ ತೆಗೆದುಕೋ. ಕತ್ತಲಲ್ಲಿರುವ ಈ ಜಗತ್ತಿಗೆ ಮತ್ತೆ ಬೆಳಕು ನೀಡು ಎಂದು ಕಣ್ಣೀರು ಹಾಕುತ್ತಾ ಕೇಳಿಕೊಂಡನು. ಚಂದ್ರನು ತನ್ನ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪದಿಂದ ಕಣ್ಣೀರು ಹಾಕುತ್ತಾ ಕಾಲಿಗೆ ಬಿದ್ದಿದ್ದನ್ನು ನೋಡಿ ದಯಾಮಯ ಆದ ಗಣೇಶನು ಮನಸ್ಸು ಕರಗಿತು. ಗಣೇಶನು ಭಕ್ತರ ಕಷ್ಟಕ್ಕೆ ಬೇಗ ಕರಗುವನು. ಹಾಗಾಗಿ ಅವನ ಕೋಪವೆಲ್ಲ ಕ್ಷಣಾರ್ಧದಲ್ಲಿ ತಣ್ಣಗಾಯಿತು. ಅವನು ಶಾಂತವಾಗಿ ಚಂದ್ರನನ್ನು ಮೇಲೆತ್ತಿ ಸಮಾಧಾನ ಮಾಡುತ್ತಾ, ಚಂದ್ರ ಕೇಳು, ನನ್ನ ಬಾಯಿಂದ ಒಮ್ಮೆ ಬಂದ ಶಾಪವನ್ನು ಪೂರ್ತಿಯಾಗಿ ಹಿಂದೆ ಪಡೆಯಲು ಸಾಧ್ಯವಿಲ್ಲ. ಬಿಟ್ಟ ಬಾಣದಂತೆ ಅದು ಕೆಲಸ ಮಾಡಿಯೇ ಮಾಡುತ್ತದೆ. ಆದರೆ ನೀನು ನಿಜವಾಗಿಯೂ ನಿನ್ನ ತಪ್ಪು ಒಪ್ಪಿಕೊಂಡಿದ್ದೀಯಾ? ನಿನ್ನ ಪಶ್ಚಾತ್ತಾಪ ನೋಡಿ ನನಗೆ ಸಂತೋಷವಾಯಿತು. ಅದಕ್ಕಾಗಿ ನನ್ನ ಶಾಪದ ತೀವ್ರತೆಯನ್ನು ಕಡಿಮೆ ಮಾಡಿ ನಿನಗೊಂದು ಪರಿಹಾರ ಹೇಳುತ್ತೇನೆ ಎಂದನು. ಗಣೇಶನು ಮುಂದುವರೆದು, ಯಾವ ದಿನ ನನ್ನ ರೂಪವನ್ನು ನೋಡಿ ಗೇಲಿ ಮಾಡಿದೆಯೋ ಆ ದಿನ, ಅಂದರೆ ಭಾದ್ರಪದ ಮಾಸದ ಶುಕ್ಲ ಚತುರ್ಥಿ ಅಥವಾ ಗಣೇಶನ ಚತುರ್ಥಿಯ ದಿನದಂದು ಮಾತ್ರ ನಿನಗೆ ಈ ಶಾಪ ತಗಲುತ್ತದೆ. ವರ್ಷದ ಉಳಿದ ದಿನಗಳಲ್ಲಿ ನೀನು ಯಥಾಸ್ಥಿತಿ ಪ್ರಕಾಶಿಸಬಹುದು. ನಿನಗೆ ಯಾವ ತೊಂದರೆಯೂ ಇರುವುದಿಲ್ಲ. ಆದರೆ ಗಣೇಶ ಹಬ್ಬದ ಆ ಪವಿತ್ರವಾದ ದಿನದಂದು ಮಾತ್ರ ನಿನ್ನ ಮುಖವನ್ನು ಯಾರೂ ನೋಡಬಾರದು. ಒಂದು ವೇಳೆ ಯಾರಾದರೂ ಗಣೇಶ ಹಬ್ಬದ ದಿನ ಆಕಾಶದಲ್ಲಿ ನಿನ್ನನ್ನು ನೋಡಿದರೆ ಅವರಿಗೆ ದೊಡ್ಡ ಸಂಕಷ್ಟ ಎದುರಾಗುತ್ತದೆ. ಅವರು ಮಾಡದ ತಪ್ಪಿಗೆ ಸಮಾಜದಲ್ಲಿ ಕೆಟ್ಟ ಹೆಸರು ಪಡೆಯುತ್ತಾರೆ. ಆದರೆ ಕೃಷ್ಣ ಪಕ್ಷದ ಚತುರ್ಥಿಯ ದಿನ, ಅಂದರೆ ಸಂಕಷ್ಟಹರ ಚತುರ್ಥಿಯಂದು ನಿನಗೆ ಶಾಪ ವಿಮೋಚನೆ ಸಿಗುತ್ತದೆ. ಅಂದು ನೀನು ಪೂಜ್ಯನಾಗುವೆ. ಯಾರು ಸಂಕಷ್ಟಿಯ ದಿನದಂದು ಬೆಳಿಗ್ಗೆಯಿಂದಲೇ ಶ್ರದ್ಧಾಭಕ್ತಿಯಿಂದ ಉಪವಾಸವಿದ್ದು ರಾತ್ರಿ ಆಕಾಶದಲ್ಲಿ ನಿನ್ನ ದರ್ಶನ ಮಾಡುತ್ತಾರೋ ಅವರಿಗೆ ಒಳ್ಳೆಯದಾಗಲಿ. ಅವರು ನಿನಗೆ ಹಾಲು, ಶುದ್ಧವಾದ ನೀರು ಮತ್ತು ಗಂಧವನ್ನು ಸೇರಿಸಿ ಅರ್ಘ್ಯವನ್ನು ನೀಡಿದ ನಂತರವೇ ಅವರ ಪೂಜೆ ಪೂರ್ಣವಾಗಲಿ. ಚಂದ್ರನ ದರ್ಶನವಿಲ್ಲದೆ ಅವರ ವೃತ ಮುಕ್ತಾಯವಾಗುವುದಿಲ್ಲ. ಹೀಗೆ ಯಾರು ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ ಅವರ ಜೀವನದ ಎಲ್ಲ ಸಂಕಷ್ಟಗಳು ಮತ್ತು ಸಮಸ್ಯೆಗಳು ಬಿಸಿಲಿಗೆ ಮಂಜು ಕರಗಿದಂತೆ ಮಾಯವಾಗಲಿ ಎಂದು ಗಣೇಶನು ಆಶೀರ್ವಾದ ಮಾಡಿದನು. ಹೀಗೆ ಗಣೇಶನ ಬುದ್ಧಿ ಮಾತಿನಿಂದ ಚಂದ್ರನ ಅಹಂಕಾರ ಪೂರ್ತಿಯಾಗಿ ಭಂಗವಾಯಿತು. ಅಂದಿನಿಂದಲೇ ಭಕ್ತರ ಕಷ್ಟಗಳನ್ನು ಪರಿಹರಿಸುವ, ಇಷ್ಟಾರ್ಥಗಳನ್ನು ಈಡೇರಿಸುವ ಪವಿತ್ರವಾದ ಸಂಕಷ್ಟಹರ ಚತುರ್ಥಿಯ ಆಚರಣೆ ಅಂದಿನಿಂದ ಶುರುವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.